ನಮಸ್ಕಾರ, ನಾನು BR ನಾಯ್ಡು. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಕೆಲವು ನಾಯಕರು ತಮ್ಮ ಮಾತಿನಿಂದ ಗುರುತು ಮೂಡಿಸಿದ್ದರೆ, ಇನ್ನೂ ಕೆಲವು ನಾಯಕರು ತಮ್ಮ ಕಾರ್ಯದಿಂದ ಜನಮನ ಗೆದ್ದಿದ್ದಾರೆ. ಆ ಎರಡನ್ನೂ ಒಂದೇ ವೇಳೆ ಸಾಧಿಸಿದ ನಾಯಕ ಎಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳಿದಾಗ ಜನರಿಗೆ ನೆನಪಾಗುವುದು ಒಂದು ಮಾತು: ಜನಪರ ಬಜೆಟ್. ಯಾಕೆಂದ್ರೆ ಅವರ ಬಜೆಟ್ ಕೇವಲ ಅಂಕಿಅಂಶಗಳ ಪುಸ್ತಕವಲ್ಲ, ಅದು ಸಾಮಾನ್ಯ ಜನರ ಬದುಕಿಗೆ ದಾರಿ ತೋರಿಸುವ ಆಡಳಿತದ ನಕ್ಷೆ. ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗಗಳು ಹಾಗೂ ಮಧ್ಯಮ ವರ್ಗ, ಸಮಾಜದ ಪ್ರತಿಯೊಂದು ವರ್ಗದ ಬದುಕಿನ ಸಮಸ್ಯೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ನೀಡಲು ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ನೀಡಿದ್ದಾರೆ. ಅನ್ನಭಾಗ್ಯ ಮೂಲಕ ಬಡ ಕುಟುಂಬಗಳಿಗೆ ಆಹಾರ ಭದ್ರತೆ, ಗೃಹಲಕ್ಷ್ಮಿ ಮೂಲಕ ಮಹಿಳೆಯರ ಆರ್ಥಿಕ ಸಬಲೀಕರಣ, ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಸಂಚಾರ, ಗೃಹಜ್ಯೋತಿ ಮೂಲಕ ಮನೆಯ ಖರ್ಚಿನ ಭಾರ ಕಡಿತ, ಇವೆಲ್ಲವೂ ಜನರ ದೈನಂದಿನ ಜೀವನದಲ್ಲಿ ನೇರ ಪರಿಣಾಮ ಬೀರಿದ ಯೋಜನೆಗಳು. ಸಿದ್ದರಾಮಯ್ಯ ಅವರ ಬಜೆಟ್ಗಳ ವಿಶೇಷತೆ ಏನು ಗೊತ್ತಾ? ಅವು ಕೇವಲ ಘೋಷಣೆಗಳಲ್ಲಿ ಮಾತ್ರ ನಿಲ್ಲುವುದಿಲ್ಲ, ಜಾರಿಗೆ ಬರುತ್ತವೆ. ಕೃಷಿಗೆ ನೆರವು, ಶಿಕ್ಷಣಕ್ಕೆ ಉತ್ತೇಜನ, ಆರೋಗ್ಯ ಕ್ಷೇತ್ರದಲ್ಲಿ ಹೂಡಿಕೆ, ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ, ನಗರ ಮೂಲಸೌಕರ್ಯಕ್ಕೆ ಒತ್ತು, ಇವೆಲ್ಲವನ್ನು ಸಮತೋಲನದಿಂದ ಮುನ್ನಡೆಸುವ ಪ್ರಯತ್ನ ಅದರಲ್ಲಿ ಕಾಣಿಸುತ್ತದೆ. ಅವರು ಮಂಡಿಸುವ ಪ್ರತಿಯೊಂದು ಬಜೆಟ್ನ ಹಿಂದೆ ಒಂದು ಸ್ಪಷ್ಟ ದೃಷ್ಟಿಕೋನವಿದೆ. ಅಭಿವೃದ್ಧಿ ಕೆಲವರ ಪಾಲಿಗಲ್ಲ, ಅದು ಎಲ್ಲರ ಹಕ್ಕು. ರಾಜ್ಯದ ಆರ್ಥಿಕ ಬೆಳವಣಿಗೆ ಎಂದರೆ ಸಾಮಾನ್ಯ ಜನರ ಬದುಕಿನಲ್ಲಿ ನಿಜವಾದ ಬದಲಾವಣೆ ತರಬೇಕು. ಅದಕ್ಕೆ ಸಿದ್ದರಾಮಯ್ಯ ಅವರನ್ನ ಹಲವರು ಬಜೆಟ್ ಹೀರೋ ಎಂದು ಕರೆಯುತ್ತಾರೆ. ಏಕೆಂದರೆ ಅವರು ಬಜೆಟ್ ಅನ್ನು ಕಾಗದದ ಲೆಕ್ಕದಿಂದ ಜನಜೀವನದ ಶಕ್ತಿಯನ್ನಾಗಿ ರೂಪಿಸಿದ್ದಾರೆ. ಸಾಮಾಜಿಕ ನ್ಯಾಯ, ಸಮಾನ ಅವಕಾಶ ಮತ್ತು ಜನಪರ ಆಡಳಿತ, ಇವುಗಳನ್ನೇ ಆಧಾರ ಮಾಡಿಕೊಂಡು ಸಾಗುತ್ತಿರುವ ಸಿದ್ದರಾಮಯ್ಯ ಅವರ ಬಜೆಟ್ಗಳು ಕರ್ನಾಟಕದ ಭವಿಷ್ಯಕ್ಕೆ ಹೊಸ ದಿಕ್ಕು ತೋರಿಸುತ್ತಿವೆ. ಕೊನೆಯಲ್ಲಿ ಒಂದು ಮಾತು: ಬಜೆಟ್ ಅಂದರೆ ಕೇವಲ ಹಣ ಹಂಚಿಕೆಯಲ್ಲ, ಅದು ಸರ್ಕಾರದ ಅಂತರಂಗ ಯಾವ ಕಡೆ ಇದೆ ಎಂಬುದರ ಪ್ರತಿಬಿಂಬ. ಆ ಪ್ರತಿಬಿಂಬದಲ್ಲಿ ಜನರ ಮುಖ ಕಾಣಿಸಿದಾಗಲೇ ನಾಯಕ ಜನನಾಯಕನಾಗ್ತಾನೆ. ಜನಪರ ಬಜೆಟ್ ನಾಯಕ ನಮ್ಮ ಸಿದ್ದರಾಮಯ್ಯ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.